ನಿನ್ನೆ ಎಐಸಿಸಿ ಅಧ್ಯಕ್ಷರು ಸನ್ಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ಮತ್ತು ಮಾಜಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲ ಕೂತ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜೊತೆಲಿ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ರಾಜ್ಯಸಭಾ ಎಲೆಕ್ಷನ್ಸ್ ತಗೊಂಡು ನಮ್ಮ ಹತ್ರ 3 ಸೀಟ್ ಬರ್ತಾ ಇದ್ದಾವೆ. ಮತ್ತು ನಾವು 5 ಸೀಟ್ MLCಯಲ್ಲಿ ಗೆಲ್ಬಹುದು. ಗವರ್ನರ್ ನಾಮಿನೇಷನ್ ಬರ್ತಾ ಇದ್ದಾವೆ. ಮತ್ತು ಮಿನಿಸ್ಟ್ರಿ ರೀಶಫಲ್ ಏನು ಮಾಡಬೇಕು ಇವೆಲ್ಲ ತಗೊಂಡು ಭಾಳ ವಿಸ್ತಾರವಾಗಿ ಚರ್ಚೆ ಆಗಿದೆ. ಅದಕ್ಕೆ 5-6 ಗಂಟೆ 7 ಗಂಟೆ ಚರ್ಚೆ ಮಾಡಬೇಕಾಗಿತ್ತು. ಕಾಸ್ಟ್ ಕಮ್ಯುನಿಟಿ ಕಾಂಬಿನೇಷನ್ನು, ಸರ್ಕಾರ ಹೆಂಗೆ ಕೆಲಸ ಮಾಡ್ತಾ ಇದೆ, ಮುಂದೆ ಏನು ಡೆವಲಪ್ಮೆಂಟ್ಸ್ ಮಾಡಬೇಕು, ಯಾವ್ಯಾವ ಇಶ್ಯೂಸ್ ಟೇಕಪ್ ಮಾಡಬೇಕನ್ನೋ ಭಾಳ ಡೀಟೇಲ್ ಆಗೋದು ಚರ್ಚೆ ಆಗಿದೆ. ಇವಾಗ ಮುಂದೆ ಎಲ್ಲ ಅನೌನ್ಸ್ಮೆಂಟ್ಸ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ, ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಕರೆದವರು ಏನೇನು ಇಲ್ಲಿ ಚರ್ಚೆ ಆಗಿದೆ ಅವೆಲ್ಲ ಡಿಸ್ಕಸ್ ಮಾಡ್ಕೊಂತಾರೆ ಅವ್ರು ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಲಿ. ಅಲ್ಲ, ನೀವೆಲ್ಲ ಮಾಧ್ಯಮಗಳಲ್ಲಿ ನೀವು ನಡೆಸ್ತಾ ಇದ್ದೀರಾ, ರಾಜೀನಾಮೆ ಕೊಡ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ, ಕೆಲವೊಂದು ಜನರು ಗವರ್ನರ್ ಹತ್ರನೂ ಟೈಮ್ ತೊಗೊಂಡಿದ್ದಾರೆ, ನೀವೆಲ್ಲ ನಡೆಸ್ತಾ ಇದ್ದೀರಿ. ನಮಗಂತೂ ಯಾವ ಇಂಟಿಮೇಷನು ಇಲ್ಲ, ನಮಗಂತೂ ಯಾವ ನಾಲೆಜ್ ಇಲ್ಲ. ರಾಜ್ಯಸಭಾ MLCs ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ರೀಶಫಲ್ ಮಾಡೋ ಬಗ್ಗೆ ಚರ್ಚೆ ಆಗಿದೆ. ಮಿಕ್ಕಿದೇನಾದರೂ ಇನ್ನೂ ಸೀರಿಯಸ್ ಡೆವಲಪ್ಮೆಂಟ್ ಇದ್ದರೆ ತಮಗೆ ನಮ್ಮ ಸುರ್ಜೇವಾಲಾ ಅವರು ಇವತ್ತು ಬಂದಿದ್ದಾರೆ, ಅವ್ರ ತಿಮ್ಮನ್ನೆಲ್ಲ ತಿಳಿಸ್ತಾರೆ. ಯಾರು ಅಲ್ಲ, ಇವಾಗ ಅವ್ರು ಹೇಳಿಲ್ಲ ಅಂದ್ರೆ ನೀವು ಆಗಿದೆ ಅಂದ್ಬಿಟ್ಟು ನೀವು ಅನ್ಕೊಂಡು ನಡೆಸಿದ್ರೆ ಏನ್ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಏನ್ ಚರ್ಚೆ ಆಗಿದೆ ತಮ್ಮನ್ನೆಲ್ಲ ನಾನು ತಿಳಿಸ್ತಾ ಇದ್ದೇನೆ. ರಾಜ್ಯಸಭಾ MLCs ಮತ್ತೆ ಮಿನಿಸ್ಟ್ರಿ ರೀಶಫಲ್ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾದರೂ ಚರ್ಚೆ ಆಗಿದ್ರೆ, ಏನಾದರೂ ಡೆವಲಪ್ಮೆಂಟ್ ಇದ್ರೆ, ಏನಾದರೂ ಅಲ್ಲಿ ನಿರ್ಧಾರ ಮಾಡಿದ್ರೆ ಸುರ್ಜೇವಾಲಾ ಅವರು ಇವತ್ತೆಲ್ಲ ನಾಳೆ ನಮ್ಮನ್ನು 6 ಗಂಟೆಗಳ ಕಾಲ ಚರ್ಚೆ ಆಗಬೇಕು ಸರ್ ರಾಜ್ಯಸಭಾ ವಿಚಾರವಾಗಿ. 3 ರಾಜ್ಯಸಭಾ, 10 MLCs, ಮಿನಿಸ್ಟ್ರಿ ರೀಶಫಲ್, ಕಾಸ್ಟ್ ಕಮ್ಯುನಿಟಿ ಪರ್ಫಾರ್ಮೆನ್ಸ್, ಯಾರು ಪರ್ಫಾರ್ಮ್ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ, ಯಾರ ವಿರುದ್ಧ ಆರೋಪಗಳಿದೆ, ಇವೆಲ್ಲ ಡಿಟೇಲ್ ಆಗಿ ಚರ್ಚೆ ಮಾಡಬೇಕಾಗುತ್ತಲ್ಲ. ಯಾಕಂದ್ರೆ ಇವಾಗ ನಾವು 5 ವರ್ಷ ಮುಂದೆ ಗೌರ್ಮೆಂಟ್ ಅಲ್ಲ, ಇವಾಗ 2 ವರ್ಷ ಗೌರ್ಮೆಂಟ್ ಇರುತ್ತೆ, ಅದಾದ್ಮೇಲೆ ಎಲೆಕ್ಷನ್ ಹೋಗಬೇಕು. ಇವಾಗ ರೀಶಫಲ್ ಏನು ಮಾಡ್ತೀವಿ, ದಟ್ ವಿಲ್ ಬಿ ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಎಲೆಕ್ಷನ್ಗೆ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡಿಕೊಂಡು ಆ ಪ್ರಕಾರ ನಾವು ಹೋಗಬೇಕು. ನಿಮಗೆ ಗೊತ್ತಿದ್ದಂಗೆ ಪೊಲಿಟಿಕ್ಸಲ್ಲಿ ಸಹಜ ಈ ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಕೊಡಬೇಕು, ಕಾಸ್ಟ್ ರೆಪ್ರೆಸೆಂಟೇಷನ್ ಕೊಡಬೇಕು, ರೀಜನಲ್ ರೆಪ್ರೆಸೆಂಟೇಷನ್ ಕೊಡಬೇಕು, ಡಿಸ್ಟಿಕ್ ರೆಪ್ರೆಸೆಂಟೇಷನ್ ಕೊಡಬೇಕು. ಅವೆಲ್ಲ ಭಾಳ ಡೀಟೇಲ್ ಆಗಿ ಮಾತಾಡಿದ್ದಾರೆ. ನಮಗೆ ಮಾಧ್ಯಮ ಗೋಷ್ಠಿ ಅವ್ರು ಮಾಡಿ ಅವ್ರು ತಿಳಿಸ್ತಾರೆ ಏನೇನು ಮಾಡಿದ್ದಾರೆ. ಆಗುತ್ತೆ ಆಗಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾನು ಮೀಟಿಂಗ್ ಅಲ್ಲಿ ಇರಲಿಲ್ಲ. ಹಂಗೆ ಏನಾದರೂ ನಿರ್ಧಾರ ಇದ್ರೆ ತಮಗೆ ಹೈಕಮಾಂಡ್ ಅವರು ತಮಗೆ ತಿಳಿಸ್ತಾರೆ. ಡೈಲಿ ಕೊಡ್ತೀನಿ ನಾನು. ಎಸ್ಟರ್ಡೇ our party president Sri Mallikarjun Kharge Sahab, LOP Sri Rahul Gandhi ji, GSO Venugopal ji, our in charge Randeep Singh Surjewala ji, Siddaramaiah Sahab, Chief Minister and Deputy Chief Minister D.K. Shivakumar Sahab all sat together. They had a very detailed discussion. We are having Rajya Sabha elections, we are having council elections. We will nominate 5 people through the governor for the council also. Then about the reshuffle in the ministry was also discussed. Governance and administration was taken into account because we have election after 2 years. We have parliament election after 3 years. So we had to do a dissection of our governance and our ministry. That we have done. We are taking certain decisions in a few days' time. That will be intimated to communication department. Surjewala also left to KPCC office. Is there any important meeting, sir? Because Surjewala ji, there is speculation regarding the CM changes. Yes, so how do you look at that? Surjewala ji has come here to organize GBA elections. There will be GBA elections in few days. So he has to do preparatory meetings for that. He will be presiding over several committees which will be meeting today and tomorrow to discuss GBA elections. Apart from that, as I told you, we have Rajya Sabha elections, we have MLC elections. We have nominations for the council. We have ministry reshuffle. All these things were discussed in detail yesterday. And somebody is asking why were you sitting for 7 hours or 8 hours. The reason is we have to take into account everything, especially in regards to the reshuffle of the ministry. Who has performed well, who has not performed, who has delivered, who has not delivered, who has allegations against him.
we need to take regional representation into consideration, district representation into consideration, caste community. So all this thing was discussed there. So maybe in a day or two, that will be intimated to you as and when we do the changes. If Chief Minister resigns, what will be the next step from the Congress party, sir? If There are more speculation regarding that. the speculation, because because speculation is in media, and Chief Minister is the best person to tell you what is happening. Tomorrow, as somebody mentioned, he has called for a breakfast meeting. He has all, because it is a routine thing. He keeps calling for breakfast meetings. He keeps calling for dinner meetings with his colleagues to discuss various things that he has called to intimate as to what was discussed in the meeting in Delhi. Sir, within a day, Surjewala also came. Even tomorrow, DK Shivakumar also coming. And DK Shivakumar ji is coming for the breakfast meeting. Surjewala ji has come for preparation of GBA elections. So you don't do speculations here. And if there is anything very important, it will be intimated to you through our communication department. Do you think DK Shivakumar will be the next CM? If I don't know. I don't know anything because I was not the part of the meeting. Sir, while And yesterday they have already, from our party headquarters, Indira Bhavan in Delhi, our GSO has already made a statement regarding the meeting. sir, while reshuffling the cabinet, will the CM also be reshuffled? See, I don't know anything. See, already GSO has communicated to you what was discussed. If that is there, it will be, you will get to know. Because how can I say who will be there in the cabinet, who will not be there in the cabinet?